ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇವತ್ತು ಹೇಗೆ ಅನ್ಸುತ್ತೆ ಹೇಳಿ, ಪಟ್ಟಿಯಲ್ಲಿ ಹೆಸರು ಬರುತ್ತೆ ಸಚಿವರಾಗಬೇಕು ಅಂತ ಹೇಳಿ, ಆದರೆ ಕೊನೆಗೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಡಿ ಅಂತ ಹೇಳಿದರೆ ಪಾಪ ಅವ್ರ ಪರಿಸ್ಥಿತಿ ಏನ್ರಿ? ಪಬ್ಲಿಕ್ ಟಿವಿ ಜೊತೆಗೆ ಗಾಯತ್ರಿ ಶಾಂತೇಗೌಡರು ಮಾತನಾಡಿದ್ದಾರೆ. ಮೊದಲ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅವರು ಪಬ್ಲಿಕ್ ಟಿವಿಗೆ. ಮೊಟ್ಟ ಮೊದಲ ಪ್ರತಿಕ್ರಿಯೆ, ಸಚಿವ ಸ್ಥಾನ ಸಿಗುವ ಭರವಸೆ ಇದೆ ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು ಅದರಲ್ಲಿ. ಸೊ ಕೊನೆ ಗಳಿಗೆಯಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಸೊ ಬೇಸರವನ್ನು ಹೊರಹಾಕಿದ್ದಾರೆ ಗಾಯತ್ರಿ ಶಾಂತೇಗೌಡರು. ಬೆಳಗ್ಗೆ ಲಿಸ್ಟ್ ಬಂದಾಗ ಅವ್ರ ಹೆಸರಿತ್ತು ಅದರಲ್ಲಿ, ಬಹಳ ಆಶ್ಚರ್ಯವಾಗಿತ್ತು ಅದು. ಆಮೇಲೆ ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಡಿ ಅಂತ ಹೇಳಿದ್ದಾರೆ. ಬಟ್ ಮಾತಾಡಿದ್ದಾರೆ, ನೋಡಿ ಏನು ಮಾತಾಡಿದ್ದಾರೆ. ಜೊತೆ ಗಾಯತ್ರಿ ಶಾಂತಗೌಡ ಅವರು ಇದ್ದಾರೆ. ಮೇಡಮ್, ಈಗ ತಮಗೆ ಕೊನೆಯ ಕ್ಷಣದಲ್ಲಿ ಏನಕ್ಕೆ ತಪ್ಪಿತು, ಏನು ಕಾರಣ? ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅಂತಾನೆ ಹೇಳಿದ್ದೀನಿ. ಮತ್ತೆ ಅದನ್ನು ನಿಮ್ಮ ಬೆಂಬಲಿಗರಿಗೂ ಅಚ್ಚರಿ ಅನ್ಸುತ್ತೆ. ಒಂದೇ ಒಂದು ಮಹಿಳಾ ಸ್ಥಾನ ಇದ್ದಿದ್ದು ಏನಾಯ್ತು ಅಂತ. ಇಲ್ಲ, ಮಹಿಳಾ ಸ್ಥಾನ ಒಂದೇ ಇದ್ದಿದ್ದು, ಅದು ಇನ್ನೂ ಕ್ಲಿಯರ್ ಆಗುತ್ತೆ ಇನ್ನೊಂದು 3-4 ಡೇಸಲ್ಲಿ. ಸಡನ್ ಆಗಿ ವಿದ್ಯಮಾನ ಏನ್ ಅಂದ್ರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದ್ರಿ, ಸಿದ್ದರಾಮಯ್ಯನವರೇ ಹೇಳಿದ್ರು ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇದಾವೆ. ಹಾಗಾಗಿ ಒಂದು ಸ್ಪಷ್ಟೀಕರಣ, ನಾನು ಅದು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಮತ್ತೆ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಇದೆ. So, ಇದಿಷ್ಟು ಗಾಯತ್ರಿ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ವೀರಪ್ಪ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಅವರಿಗೆ ಏನಾಗಿದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ, ಇನ್ನೇನು ಹೇಳೋಕ್ಕಾಗತ್ತೆ ಅವರಿಗೆ. ಪಾಪ ಅವರೇ ಒಂಥರ ದಿಗಿಲು ಬಡ್ದಂಗೆ ಆಗಿರುತ್ತೆ. ಏನಪ್ಪ ಬೆಳಗ್ಗೆ ನನ್ನ ಲಿಸ್ಟಲ್ಲಿ ಹೆಸರಿತ್ತು, ಹೈಕಮಾಂಡ್ ಕಳಿಸಿರೋ ಪಟ್ಟಿಯಲ್ಲಿ, ಆದರೆ ಇಲ್ಲಿ ನೋಡಿದರೆ ರಾಜ್ಯದಲ್ಲಿ ನನ್ನನ್ನು ಹೋಲ್ಡ್ ಮಾಡಿ ಇಡಿಸಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ.